ಸುದೀಪ್ ಸರ್, ಈಗ 2.5 ವರ್ಷ ಆದಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದಂಗೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೊಂದು 2 ಸಿನಿಮಾ ಮಾಡಬೇಕಾಗಿತ್ತು, ನಾನು ತುಂಬ ಗ್ಯಾಪ್ ಆಯಿತು? ಸರ್ ನನಗೆ ಯಾಕೆ ಸರ್ ಅನ್ಸಲ್ಲ, ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ, ನನಗೆ ಮರಿಬೇಡಿ. ಬಟ್ ಅದು ಆಗ್ಲಿಲ್ಲ, ನಾನೇನ್ ಮಾಡ್ಲಿ. ಇವಾಗ 2023 ಜುಲೈ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯ್ತು, ಡಿಲೇ ಆಯ್ತು, ಡಿಲೇ ಆಗಿ ಮತ್ತೆ ಪ್ರಾರಂಭ ಆದ್ಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯ್ತು. ಡೋಂಟ್ ಫರ್ಗೆಟ್, ಅಲ್ಲಿ ಸುನಿಲ್ ಇದ್ದಾರೆ, ವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿ ಆಲ್ಸೋ ಹ್ಯಾಡ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಆವಾಗ ಅಲ್ವಾ. ಸಂಯುಕ್ತರು, ಇಳವರಸನ್ನ ಸರ್ ಬಿಸಿ ಇದ್ರು. ಹಾಗೆ ಏನಾಗುತ್ತೆ, ಕೂಡ್ಕೊಂಡ್ ಬರ್ತಾ ಇರಲಿಲ್ಲ. ಬಂದಾಗೆಲ್ಲ ಅವಾಗ ಶೂಟಿಂಗ್ ಮಾಡಿದ್ವಿ. ಕೆಲವು ಅಡಚಣೆಗಳು ಇರ್ತವೆ, ಹಾಗಂತ ಡಿಲೇ ಮಾಡ್ಬಿದ್ವಿ. ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಲರಂಗ ಭಾಷಾ ಡಿಸೆಂಬರಲ್ಲಿ ಸೆಟ್ ಇರಬೇಕಿತ್ತು. ಅಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ಟು ನೋಡಿ ಹೆಂಗ್ ನಗ್ತಾ ಇದಾರೆ ಅವರು. ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ. ಇವರು ಅನ್ನು ಭಂಡಾರಿ ಬರ್ತಾರೆ, ಹಾಗಲ್ಲ ಸರ್ ಇನ್ನು ಇದಾಗಿದೆ, ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ, ಇಲ್ಲಿ ಹಿಂಗೆ ಆಗ್ತದೆ. ಯಾವಾಗ? ಜನವರಿ ಸರ್. ಓಕೆ, ಜನವರಿ. ಈಗ ಜನವರಿ ಹತ್ರ ಬರ್ತಾ ಇದೆ. ಮೊನ್ನೆ ಕರೆದೆ, ಜನವರಿಲಿ ಯಾವತ್ತಪ್ಪ ಸ್ಕೆಡ್ಯೂಲು? ಸರ್ ಎಲ್ಲ ರೆಡಿ ಆಗಿದೆ ಸರ್, ಆಮೇಲೆ ಇದನ್ನು ಯೋಚನೆ ಮಾಡೋದು, ಇದನ್ನು ಯೋಚನೆ ಮಾಡೋದು, ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿಲಿ ಸ್ಟಾರ್ಟ್ ಮಾಡೋಣ ಅಂದರು. ಕುತ್ತಲ್ಲಿ 2 ತಿಂಗಳು ಹಾಳು ಮಾಡಿದ್ರ? ಈಗ ನಾನೇನು ಮಾಡಲಿ ಹೇಳಿ? ನಡೀತಾ ಇರುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್ಡ್, ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದಮೇಲೆ ನಾನು ಶ್ರಮ ಪಡಬಲ್ಲೆ ಸರ್. ಕ್ಯಾಮ್ರಾ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ, ಸತ್ಯ ಅದು. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ, ಆ್ಯಂಡ್ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್. ಸರ್, ಇನ್ನೊಂದು, ಈಗ ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು, ಅವರು ಏನು ಪ್ರತಿಕ್ರಿಯೆ ಕೊಟ್ಟರು? ಯಾಕಂದ್ರೆ ಅಮ್ಮ ನೋಡಬೇಕಿತ್ತು, ಅದು ಇದಾಯಿತು, ಬಟ್ ಅದೇ ಅಪ್ಪಾಜಿ ನೋಡೋದ್ರಿಂದ ಅದೇನು ಅಂತ ಹೇಳಿ. ಸರ್, ನೀವು ನಂಬ್ತಿರೋ ನಂಬಿ ಬಿಟ್ರೆ ಬಿಡಿ, ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ. ನಮ್ಮ ತಂದೆನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿದ ತಕ್ಷಣ ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು, ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ. ಅದಾದಮೇಲೆ ಮತ್ತೆ ಹೋದೆ, ಕೂತ್ಕೊಂಡೆ. ಅದೇನೋ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಎದ್ದು ಹೊರಗಡೆ ಹೋಗ್ತಾ ಇದ್ದೆ ನಾನು, ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ಇಟ್. ಸರ್, ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್. ಸೊ ನಾನು ಇನ್ನೂ ಅದನ್ನು ಕೋಪಪ್ಪ, ಐ ಆಮ್ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಟ್. ಬಟ್ ನಮ್ಮ ಫಾದರು ತುಂಬ ಇಮೋಷ್ನಲ್ ಆದರು ಸಿನಿಮಾ ನೋಡಿ. ಅವರು ಅಷ್ಟೇ ಈ ಜಸ್ಟ್ ಮಾತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಹಿ ಆಲ್ಸೋ ಲವ್ಡ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್, ಬಿಕಾಸ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋಣ, ಅದು ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಅದಾದಮೇಲೆ ಬೈಸೆಕ್ಟ್ ಮಾಡಿ ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ, ಅವ್ರು ನನ್ನ ಹತ್ರ ಮಾತಾಡಲ್ಲ. ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ, ಐ ಡೋಂಟ್ ಡಿಗ್ ಇನ್. ಬಟ್ ಐ ಜಸ್ಟ್ ನೋ ಒನ್ ಥಿಂಗ್, ಹಿ ಮಿಸ್ಡ್ ಅಮ್ಮ ಅ ಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದ್ರೆ ಅವರಿಬ್ಬರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು. ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದರೆ, ಫಸ್ಟು ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು. ಅವ್ರಿಗೆ ಅದು ತುಂಬ ಇಷ್ಟ, ಜಿಗ್ನಾ ಸಿಟಿ ಅದೆಲ್ಲ. ಅದಾದ್ಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದ್ಸತಿ ನೋಡೋರು. ಐ ಥಿಂಕ್ ಪೈಲ್ವಾನ್ ಇರಬೇಕು ಅಥವಾ ಕೋಟಿಗೊಬ್ಬ 3. ದಟ್ ವಾಸ್ ದ ಲಾಸ್ಟ್ ಶಿ ವೆಂಟ್ ಟು ದ ಥಿಯೇಟರ್. ಅದಾದ್ಮೇಲೆ ವಿಕ್ರಾಂತವಣ್ಣ ನೋಡೋಕ್ಕಾಗಲಿಲ್ಲ ಅವ್ರಿಗೆ ಥಿಯೇಟ್ರಲ್ಲಿ, ಮನೆಯಲ್ಲಿ ನೋಡಿದ್ರು. ಇಟ್ ಈಸ್ ಕ್ವೈಟ್ ಇಮೋಷನಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ನೌ.